ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರೋಂಡಾ ಬ್ರೈನ್ ಅವರು ತಮ್ಮ ಸೀಕ್ರೆಟ್ ಅನ್ನೋ ಒಂದು ಪುಸ್ತಕದಲ್ಲಿ ಅದ್ಭುತವಾದ ಒಂದು ಲೈನನ್ನು ಹೇಳಿದ್ದಾರೆ. ಏನು ಅಂದರೆ, ಲೈಫಲ್ಲಿ ನಾವೇನನ್ನು ಫೋಕಸ್ ಮಾಡ್ತೀವಿ, ನಾವೇನನ್ನು ಬಿಲೀವ್ ಮಾಡ್ತೀವಿ, ಅದನ್ನೇ ನಾವು ಲೈಫಲ್ಲಿ ಅಟ್ರಾಕ್ಟ್ ಮಾಡ್ತಾ ಹೋಗ್ತೀವಿ ಅಂತ. ಯಾಕೆಂದರೆ ಲಾ ಆಫ್ ಅಟ್ರಾಕ್ಷನ್ ಪ್ರಕಾರ ನಾವೇನು ಬಿಲೀವ್ ಮಾಡ್ತೀವಿ, ಏನನ್ನು ನಾವು ಫೋಕಸ್ ಮಾಡ್ತೀವಿ, ಅದೇ ನಮ್ಮ ಜೀವನದಲ್ಲಿ ಬರ್ತಾ ಹೋಗುತ್ತೆ. ಆದರೆ ನಾವು ತುಂಬ ಸರಿ ಏನು ತಪ್ಪು ಮಾಡ್ತೀವಿ ಅಂದರೆ, ನಮಗೆ ಏನು ಬೇಡವೋ ಅದರ ಕಡೆನೇ ನಾವು ಜಾಸ್ತಿ ಫೋಕಸ್ ಮಾಡ್ತೀವಿ, ಅದನ್ನೇ ನಾವು ಜಾಸ್ತಿ ಬಿಲೀವ್ ಮಾಡ್ತಾ ಹೋಗ್ತೀವಿ. ಹಾಗಾಗಿ ನಮಗೆ ಮ್ಯಾನಿಫೆಸ್ಟೇಷನ್ ಆಗಲಿ ಅಟ್ರಾಕ್ಷನ್ ಆಗಲಿ ಬೇಗ ಆಗೋದಿಲ್ಲ. ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು, ಎಷ್ಟೇ ಟೆಕ್ನಿಕ್ಸ್ನ ಯೂಸ್ ಮಾಡಿದ್ರು, ಎಲ್ಲ ಪ್ರೋಸೆಸ್ನ ಫಾಲೋ ಮಾಡಿದ್ರು ತುಂಬ ಜನಕ್ಕೆ ಮ್ಯಾನಿಫೆಸ್ಟೇಷನ್ ಆಗ್ತಾ ಇರಲ್ಲ. ಅದಕ್ಕೆ ಕಾರಣ ಅವರ ಬಿಲೀಫು ಮತ್ತು ಫೋಕಸ್ಸು ಏನು ಬೇಡವೋ ಅದ್ರ ಕಡೆ ಹೋಗ್ತಾ ಇರುತ್ತೆ, ಏನು ಬೇಕೋ ಅದ್ರ ಕಡೆ ಹೋಗ್ತಾ ಇರಲ್ಲ. ಫಾರ್ ಎಕ್ಸಾಂಪಲ್, ನಾನು ರಿಚ್ ಆಗಬೇಕು, ನಾನು ತುಂಬ ಹಣವನ್ನು ಮಾಡಬೇಕು ಅಂತ ನಮ್ಮ ಫೋಕಸ್ ಇರುತ್ತೆ. ಆದರೆ ನಮ್ಮ ಬಿಲೀಫ್ ಏನಿರುತ್ತೆ, ನನಗೆ ನಿಜವಾಗ್ಲೂ ಎಜುಕೇಷನ್ ಇದೆಯಾ, ಅಷ್ಟೊಂದು ನನ್ನ ಕೈಲಿ ಅದೆಲ್ಲ ಮಾಡೋದಕ್ಕೆ ಆಗುತ್ತಾ, ನನಗೆ ಅಷ್ಟೊಂದು ಸ್ಕಿಲ್ಸ್ ಇದೆಯಾ, ನಾನು ಅಷ್ಟು ದೊಡ್ಡದಾಗಿ ಏನಾರ ಸಾಧನೆ ಮಾಡ್ತೀನಾ, ಈ ಒಂದು ಸೆಲ್ಫ್ ಡೌಟ್ ಇರುತ್ತಲ್ಲ ಒಳಗಡೆ, ಅದು ನಿಮ್ಮ ಫೋಕಸನ್ನು ನೆಗೆಟಿವಿಟಿ ಕಡೆ ತೆಗೆದುಕೊಂಡು ಹೋಗುತ್ತೆ. ಆಗ ನೆಗೆಟಿವ್ನೇ ನಿಮ್ಮ ಲೈಫಲ್ಲಿ ಅಟ್ರಾಕ್ಷನ್ ಆಗ್ತಾ ಹೋಗುತ್ತೆ. ಹಾಗಾಗಿ ಲಾ ಆಫ್ ಅಟ್ರಾಕ್ಷನ್ ಪ್ರಕಾರ ನಮಗೆ ಏನು ಬೇಕೋ ನಾವು ಅದ್ರ ಕಡೆ ಮಾತ್ರ ನಾವು ಫೋಕಸ್ ಮಾಡಬೇಕು, ಅದನ್ನು ಮಾತ್ರ ನಾವು ಬಿಲೀಫ್ ಮಾಡಬೇಕು. ನಮಗೆ ಏನು ಬೇಡವೋ ಅದನ್ನು ನಾವು ಬಿಟ್ಬಿಡಬೇಕು. ಯಾಕಂದರೆ ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ಒಂದು ಯೂನಿವರ್ಸಲ್ಲ. ಅದು ನಿಮಗೆ ಕಾನ್ಷಿಯಸ್ ಆಗಿ ಕೆಲಸ ಮಾಡ್ತಿರೋ, ಅನ್ಕಾನ್ಷಿಯಸ್ ಆಗಿ ಕೆಲಸ ಮಾಡ್ತಿರೋ, ಆದರೆ ಲಾ ಆಫ್ ಅಟ್ರಾಕ್ಷನ್ನು ತನ್ನ ಪಾಡಿಗೆ ತಾನು ಕೆಲಸಗಳನ್ನು ಮಾಡ್ತಾ ಹೋಗ್ತಾ ಇರುತ್ತೆ. ನಿಮಗೆ ಅದರ ಬಗ್ಗೆ ಅವೇರ್ನೆಸ್ ಇದ್ರೂ ಅಷ್ಟೇ, ಲಾ ಆಫ್ ಅಟ್ರಾಕ್ಷನ್ ಅಂದ್ರೆ ಏನು ಅಂತ ಗೊತ್ತಿದ್ರೂ ಮಾಡುತ್ತೆ ಅದು. ನಿಮಗೆ ಅದರ ಬಗ್ಗೆ ಏನೂ ಅವೇರ್ನೆಸ್ ಇಲ್ಲ, ನಾಲೆಜ್ ಇಲ್ಲ ಅಂದ್ರೂ ಅದ್ರ ಪಾಡಿಗೆ ಅದು ಕೆಲಸ ಮಾಡ್ತಾ ಹೋಗುತ್ತೆ. ಹೇಗೆ ಅಂದರೆ, ಈಗ ಲಾ ಆಫ್ ಗ್ರಾವಿಟಿನ ನಾವು ಹೇಗೆ ನಮಗೆ ಗೊತ್ತಿಲ್ಲದೆ ಕೆಲಸ ಮಾಡ್ತಾ ಇದೆಯೋ, ಅದೇ ಥರ ಇದು ಯೂನಿವರ್ಸಲ್ ಲಾ, ಇದು ನೇಚರ್ ಲಾ ಇದು. ಹಾಗಾಗಿ ಲಾ ಆಫ್ ಅಟ್ರಾಕ್ಷನ್ ಮತ್ತು ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಬೇಕು ಅಂದರೆ ನಿಮ್ಮ ಫೋಕಸ್ಸು, ನಿಮ್ಮ ಬಿಲೀಫು ಅಲೈನ್ ಆಗಿರಬೇಕು. ಹಾಯ್, ದಿಸ್ ಇಸ್ ಡಾಕ್ಟರ್ ಮಂಜುಳಾ ಕಿರಣ್. ಐ ಮೋಟಿವೇಶನಲ್ ಸ್ಪೀಕರ್, ಲಾ ಆಫ್ ಅಟ್ರಾಕ್ಷನ್ ಮ್ಯಾನಿಫೆಸ್ಟೇಷನ್ ಟ್ರೈನರ್ ಆ್ಯಂಡ್ ಆಲ್ಸೋ ಲೈಫ್ ಕೋಚ್. ತುಂಬ ಜನಕ್ಕೆ ಇಲ್ಲೊಂದು ಪ್ರಶ್ನೆ ಹೇಳ್ಬೋದು, ಹಾಗಾದರೆ ಲಾ ಆಫ್ ಅಟ್ರಾಕ್ಷನ್ನ ನಮ್ಮ ಪರವಾಗಿ ಕೆಲಸ ಮಾಡಬೇಕು ಅಂದರೆ, ನಮ್ಮ ಒಂದು ಫೋಕಸ್ಸು, ನಮ್ಮ ಒಂದು ಬಿಲೀಫ್ ಏನಿದೆ ಅದು ರೈಟ್ ಡೈರೆಕ್ಷನಲ್ಲಿ ಹೋಗಬೇಕು ಅಂದರೆ ನಾವು ಏನು ಮಾಡಬೇಕು ಅನ್ನೋದೊಂದು ಕ್ವಶ್ಚನ್ ಇರುತ್ತೆ. ಹಾಗಾಗಿ ನಾವು ಯೋಚನೆ ಮಾಡಬೇಕು, ನಮ್ಮ ಡಿಸೈರ್ ಏನಿದೆ, ನಮ್ಮ ಒಂದು ಗೋಲ್ ಏನಿದೆ, ನಮ್ಮ ಒಂದು ಲೈಫ್ನ ಗೋಲ್ ಏನಿದೆ, ನಾವು ಏನು ಪಡಿಬೇಕು ಅಂತ ಇದ್ದೀವಿ, ಅದರ ಜೊತೆಗೆ ನಾವು ಏನು ಬಿಲೀಫ್ ಇಟ್ಕೊಂಡಿದ್ದೀವಿ, ನಮ್ಮ ಫೋಕಸ್ ಏನಿದೆ, ಅದನ್ನು ನಾವು ಅಲೈನ್ಮೆಂಟ್ ಆಗೋ ಥರ ನೋಡ್ಕೋಬೇಕು. ಏಕೆಂದರೆ ಲಾ ಆಫ್ ಅಟ್ರಾಕ್ಷನಲ್ಲಿ ಬಿಲೀಫು ತುಂಬ ಇಂಪಾರ್ಟೆಂಟು. ನಿಮಗೆ ನಂಬಿಕೆ ಇಲ್ಲ ಅಂದರೆ ನೀವು ಎಷ್ಟೇ ಪ್ರಯತ್ನ ಮಾಡಿದ್ರು, ಎಷ್ಟೇ ಮ್ಯಾನಿಫೆಸ್ಟ್ ಮಾಡಿದ್ರು ಅದು ನಿಮ್ಮ ಪರವಾಗಿ ಕೆಲಸ ಮಾಡೋದಿಲ್ಲ. ಯಾಕೆ ಅಂದರೆ ಲಾ ಆಫ್ ಅಟ್ರಾಕ್ಷನ್ ಹೇಳುತ್ತೆ, ಲೈಕ್ಸ್ ಅಟ್ರಾಕ್ಟ್ಸ್ ಲೈಕ್ಸ್ ಅಂತ. ಅಂದರೆ ನೀವು ಏನು ನೆಗೆಟಿವ್ನ ನೀವು ಯೋಚನೆ ಮಾಡ್ತಾ ಇದ್ದರೆ ನಿಮಗೆ ನೆಗೆಟಿವ್ ರಿಸಲ್ಟೇ ಸಿಗುತ್ತೆ, ಪಾಸಿಟಿವ್ನ ಯೋಚನೆ ಮಾಡ್ತಾ ಇದ್ದರೆ ಪಾಸಿಟಿವ್ ರಿಸಲ್ಟೇ ಸಿಗ್ತಾ ಹೋಗುತ್ತೆ. ಹಾಗಾಗಿ ನಮ್ಮ ಡಿಸೈರು, ನಮ್ಮ ಒಂದು ಗೋಲು, ನಾವೇನು ಪಡ್ಕೋಬೇಕು ಅಂತಿದ್ದೀವಿ ಅದರ ಜೊತೆಗೆ ನಮ್ಮ ಬಿಲೀಫು, ನಮ್ಮ ಫೋಕಸ್ಸು ಅಲೈನ್ಡ್ ಆಗಿಲ್ಲ ಅಂದರೆ ನಾವು ಏನೇ ಮ್ಯಾನಿಫೆಸ್ಟ್ ಮಾಡಿದ್ರು ನಮಗೆ ರಿಸಲ್ಟ್ ಸಿಗ್ತಾ ಹೋಗೋದಿಲ್ಲ. ಫಾರ್ ಎಕ್ಸಾಂಪಲ್, ಅಕಸ್ಮಾತ್ ನಾನು ಫೇಲ್ ಆಗಿಬಿಟ್ರೆ, ನನಗೆ ಬೇಕಾಗಿರೋಂಥ ರಿಸಲ್ಟ್ ನನಗೆ ಸಿಕ್ಕಿಲ್ಲ ಅಂದರೆ, ನಾನು ಬಿಸ್ನೆಸ್ಸಲ್ಲಿ ಫೇಲ್ ಆಗಿಬಿಟ್ರೆ, ನಾನು ಇಂಟರ್ವ್ಯೂನಲ್ಲಿ ಫೇಲ್ ಆಗಿಬಿಟ್ರೆ, ಎಕ್ಸಾಮ್ನ ನಾನು ಸರಿಯಾಗಿ ಬರೀಲಿಲ್ಲ ಅಂದರೆ, ಈ ಥರ ನೀವು ಸೆಲ್ಫ್ ಡೌಟ್ ಇಟ್ಕೊಂಡು ಯಾವುದೇ ಒಂದು ಕೆಲಸ ಮಾಡಿದ್ರೂ ಅಲ್ಲಿ ಏನಾಗುತ್ತೆ, ನಿಮ್ಮ ಫೋಕಸ್ಸು ಮತ್ತು ನಿಮ್ಮ ಒಂದು ಡಿಸೈರು ಹಾಗೆ ನಿಮ್ಮ ಬಿಲೀಫ್ ಇದೆಯಲ್ಲ, ಆ ಚೈನ್ ಕಟ್ ಆಗಿಬಿಡುತ್ತೆ. ಆಗ ನೆಗೆಟಿವ್ ರಿಸಲ್ಟೇ ನೀವು ನೋಡ್ತಾ ಹೋಗ್ತೀರಾ. ಹಾಗಾಗಿ ಈ ಒಂದು ಪ್ರಾಬ್ಲಮ್, ಈ ಒಂದು ಏನು ಇಶ್ಯೂ ಇದೆ ನಮ್ಮ ಸೆಲ್ಫ್ ಡೌಟ್ ಬಗ್ಗೆ, ನಾವು ಅದನ್ನು ದೂರ ಮಾಡಿಕೊಂಡು ನಾವು ಏನೇ ಬೇಕಾದರೂ ಮ್ಯಾನಿಫೆಸ್ಟ್ ಮಾಡ್ಬೋದು, ಏನೇ ಬೇಕಾದರೂ ಅಟ್ರಾಕ್ಟ್ ಮಾಡ್ಬೋದು ಅನ್ನೋ ಒಂದು ಮೆಂಟಾಲಿಟಿ ನಾನು ಬೆಳೆಸ್ಕೋಬೇಕು ಅಂದರೆ ಇವತ್ತೊಂದು ಅದ್ಭುತವಾದ ಟೆಕ್ನಿಕನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇದನ್ನು ಯೂಸ್ ಮಾಡಿಕೊಂಡು ತುಂಬ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳಾಗಿರಲಿ, ತುಂಬ ದೊಡ್ಡ ಬಿಸ್ನೆಸ್ ಮ್ಯಾನ್ಸ್ ಆಗಿರಲಿ, ಒಳ್ಳೊಳ್ಳೆ ಸಕ್ಸಸ್ಫುಲ್ ಪೀಪಲ್ ಆಗಿರಲಿ, ತುಂಬ ಒಳ್ಳೆ ರಿಸಲ್ಟನ್ನು ತೊಗೊಂಡಿದ್ದಾರೆ. ಇದನ್ನು ನೀವು ಫಾಲೋ ಮಾಡಿದ್ರೆ ಖಂಡಿತ ನಿಮಗೆ ಸೆಲ್ಫ್ ಡೌಟ್ ಹೋಗುತ್ತೆ, ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಹಾಗಾಗಿ ವಿಡಿಯೋನ ಕೊನೆಯವರೆಗೂ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರೋ ಟೆಕ್ನಿಕ್ ಯಾವುದು ಅಂದರೆ ಅದು ಮಿರರ್ ಟೆಕ್ನಿಕ್. ಇದರ ಬಗ್ಗೆ ನೀವು ಕೇಳಿರ್ಬೋದು. ಮಿರರ್ ಟೆಕ್ನಿಕ್ಕನ್ನು ಲಾ ಆಫ್ ಅಟ್ರಾಕ್ಷನ್ ಮತ್ತು ಮ್ಯಾನಿಫೆಸ್ಟೇಷನಲ್ಲಿ ಮೋಸ್ಟ್ ಪವರ್ಫುಲ್ ಟೆಕ್ನಿಕ್ ಅಂತ ಹೇಳ್ತಾರೆ. ಯಾಕೆಂದರೆ ಇದನ್ನು ನೀವು ಫಾಲೋ ಮಾಡುವಾಗ ನೀವು ಯಾರನ್ನೋ ಫೇಸ್ ಮಾಡ್ತೀರಾ, ಯಾರ ಬಗ್ಗೆನೋ ನೀವು ಮಾತಾಡ್ತೀರಾ, ಅದು ನಿಮ್ಮ ರಿಫ್ಲೆಕ್ಷನ್ ಆಗಿರುತ್ತೆ. ನಿಮ್ಮ ಒಳಗಡೆ ಏನು ನಡೀತಾ ಇದೆ ಅದನ್ನು ನೀವು ನಿಮ್ಮೊಂದಿಗೆ ಹಂಚ್ಕೊಳ್ತೀರಾ. ಹಾಗೆಯೇ ನೀವು ಏನು ಪಡ್ಕೋಬೇಕು ಅಂತಿದ್ದೀರಾ, ಏನು ಆಗಬೇಕು ಫ್ಯೂಚರಲ್ಲಿ ಅಂತಿದ್ದೀರಾ, ಅದನ್ನು ನಿಮಗೆ ನೀವೇ ಡಿಸ್ಕಸ್ ಮಾಡ್ಕೊಳ್ತೀರಾ. ಹಾಗಾಗಿ ಇದನ್ನು ಮೋಸ್ಟ್ ಪವರ್ಫುಲ್ ಟೆಕ್ನಿಕ್ ಅಂತ ಹೇಳಲಾಗುತ್ತೆ. ಹಾಗೆಯೇ ಇದು ಎಂತಹ ಸಾಲಿಡ್ ವೈಬ್ರೇಷನ್ಸನ್ನು ಕ್ರಿಯೇಟ್ ಮಾಡುತ್ತೆ, ನಿಮ್ಮೊಳಗಡೆ ಜನ್ರೇಟ್ ಮಾಡುತ್ತೆ ಅಂದರೆ ಕೆಲವೇ ನಿಮಿಷದಲ್ಲಿ ನೀವು ಅಂದ್ಕೊಳ್ತೀರಾ ನಾನು ಯಾವುದೋ ಬೇರೆ ಪ್ರಪಂಚದಲ್ಲಿದ್ದೀನಿ ಅಂತ. ಹಾಗಾಗಿ ಇದನ್ನು ಮೋಸ್ಟ್ ಪವರ್ಫುಲ್ ಟೆಕ್ನಿಕ್ ಅಂತ ಹೇಳಲಾಗುತ್ತೆ.
ನೀವು ನಿಮ್ಮ ಸಬ್ಕಾನ್ಷಿಯಸ್ಸನ್ನು ರೀಪ್ರೋಗ್ರಾಮಿಂಗ್ ಮಾಡ್ಕೋಬೇಕು ಅಂದರೆ ಈ ಟೆಕ್ನಿಕ್ಕು ನಿಮಗೆ ತುಂಬ ತುಂಬ ಯೂಸ್ ಆಗುತ್ತೆ. ಯಾಕೆಂದರೆ ನಿಮ್ಮ ಕಾನ್ಫಿಡೆನ್ಸ್ ಲೋ ಆದಾಗ ಇದನ್ನು ನೀವು ಯೂಸ್ ಮಾಡಿದ್ರೆ ನಿಮ್ಮ ಕಾನ್ಫಿಡೆನ್ಸು ತುಂಬ ಹೈ ಆಗುತ್ತೆ. ಆಗ ನೀವೇನು ಬೇಕಿದ್ರೂ ಅಚೀವ್ ಮಾಡ್ತೀರಾ. ಎಲ್ಲ ಫೀಲ್ಡಲ್ಲೂ ನೀವು ಇದನ್ನು ಯೂಸ್ ಮಾಡಿ ಒಳ್ಳೆ ರಿಸಲ್ಟನ್ನು ತಗೋಬೋದು. ನಿಮ್ಮ ಕಾನ್ಫಿಡೆನ್ಸು ಲೋ ಆಗಿದ್ದರೆ, ನೀವು ಹಣವನ್ನು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಇದ್ದರೆ, ಕರಿಯರು, ಜಾಬು, ರಿಲೇಷನ್ಶಿಪ್ಪು, ಹಾಗೆ ನಿಮ್ಮ ಹೆಲ್ತ್ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಸ್ಟಡೀಸ್ ಇರ್ಬೋದು, ಎಲ್ಲ ಫೀಲ್ಡಲ್ಲೂ ಇದನ್ನು ಯೂಸ್ ಮಾಡಿಕೊಂಡು ನೀವು ಒಳ್ಳೊಳ್ಳೆ ರಿಸಲ್ಟನ್ನು ತಗೋಬೋದು. ಡ್ಯಾಮ್ ಶೋರ್ ಈ ಪ್ರೋಸೆಸ್ನ ನೀವು ಫಾಲೋ ಮಾಡಿದ್ರೆ ಖಂಡಿತ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಹಾಗಾದರೆ ಮಿರರ್ ಟೆಕ್ನಿಕ್ ಅಂದರೆ ಏನು ಅಂದರೆ, ಮಿರರಲ್ಲಿ ನಿಮ್ಮನ್ನು ನೀವು ನೋಡ್ಕೊಳ್ಳೋದು. ಅಫ್ಕೋರ್ಸ್ ಡೈಲಿ ನೋಡ್ಕೊಳ್ತಿರ್ತೀರ ಮೇಕಪ್ ಮಾಡ್ಕೊಳ್ಳುವಾಗ, ಡ್ರೆಸ್ಅಪ್ ಮಾಡ್ಕೊಳ್ಳುವಾಗ. ಆದರೆ ಇಲ್ಲಿ ಏನಾಗುತ್ತೆ, ನೀವು ಕಾನ್ಷಿಯಸ್ ಇಮೇಜನ್ನು ನೀವು ಕ್ರಿಯೇಟ್ ಮಾಡ್ತೀರಾ. ಡೆಲಿಬ್ರೇಟ್ ಆಗಿ ನಿಮ್ಮನ್ನು ನೀವು ನೋಡ್ಕೊಳ್ತಾ ಇರ್ತೀರಾ. ನಿಮಗೆ ಏನು ಬೇಕೋ ಅದನ್ನು ನೀವು ಕೇಳ್ಕೊಳ್ತಾ ಇರ್ತೀರಾ. ಹಾಗೆ ನೀವು ಸಕ್ಸಸ್ ಕಡೆಗೆ ನಿಮ್ಮನ್ನು ನೀವು ಪುಷ್ ಮಾಡ್ಕೊಳ್ತಾ ಇರ್ತೀರಾ. ನಿಮ್ಮ ಬ್ರೈನನ್ನು ಅಂದರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನು ರೀಪ್ರೋಗ್ರಾಮಿಂಗ್ ಮಾಡ್ಕೊಳ್ತಿರ್ತೀರಾ. ಇದು ತುಂಬ ಇಂಪಾರ್ಟೆಂಟು. ಈ ಪ್ರೋಸೆಸ್ಸನ್ನು ನೀವು ಮಾಡುವಾಗ ಒಂದು ಶಾಂತವಾದ ಜಾಗದಲ್ಲಿ ನಿಂತ್ಕೊಂಡು ಏಕಾಂತದಲ್ಲಿ ಮಾಡಬೇಕಾಗತ್ತೆ. ಯಾಕೆಂದರೆ ಯಾವುದೇ ಒಂದು ಡಿಸ್ಟ್ರಾಕ್ಷನ್ಸ್ ಆಗಲಿ, ಡಿಸ್ಟರ್ಬೆನ್ಸ್ ಆಗಲಿ ಇರಬಾರ್ದು. ಹಾಗಾಗಿ ಕನ್ನಡಿ ಎಲ್ಲಿ ಇಟ್ಕೊಂಡಿರ್ತೀರಾ, ಒಂದು ರೂಮಲ್ಲಿರ್ಬೋದು, ಹಾಲಲ್ಲಿರ್ಬೋದು, ಇಲ್ಲ ವಾಶ್ರೂಮಲ್ಲಿರ್ಬೋದು, ಎಲ್ಲಿ ಶಾಂತವಾಗಿ ನೀವು ಕಂಫರ್ಟಬಲ್ ಆಗಿ ನಿಂತ್ಕೊಂಡು ಈ ಪ್ರೋಸೆಸ್ನ ಫಾಲೋ ಮಾಡಬೇಕು ಅಂತ ನಿಮಗೆ ಅನಿಸುತ್ತೆ, ಆ ಜಾಗವನ್ನು ಆರಿಸ್ಕೋಬೇಕು. ನೀವು ಶಾಂತವಾಗಿ ನಿಂತ್ಕೊಂಡು ಪಾಸಿಟಿವ್ ಮೈಂಡ್ಸೆಟ್ಟಿಂದ ನಿಮ್ಮನ್ನು ನೀವು ನೋಡ್ತಾ ಅಫರ್ಮೇಷನ್ಸನ್ನು ಹೇಳ್ಕೋಬೇಕಾಗತ್ತೆ. ನೀವೇನು ಮ್ಯಾನಿಫೆಸ್ಟ್ ಮಾಡಬೇಕು ಅಂತಿದ್ದೀರಾ, ಹಣ ಆಗಿರಲಿ, ನೀವೇನೇ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಇದ್ದರೆ ಅದರ ಬಗ್ಗೆ ಒಂದು ಅಫರ್ಮೇಷನನ್ನು, ಪಾಸಿಟಿವ್ ಅಫರ್ಮೇಷನನ್ನು ನೀವು ರೆಡಿ ಮಾಡ್ಕೋಬೇಕು. ಅಫರ್ಮೇಷನನ್ನು ಹೇಗೆ ರೆಡಿ ಮಾಡ್ಕೋಬೇಕು ಅಂತ ಹಿಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ಹೇಳಿದ್ದೀನಿ. ಅದು ಪ್ರೆಸೆಂಟ್ ಟೆನ್ಸಲ್ಲಿ ಇರಬೇಕು. ಹಾಗಾಗಿ ಅಫರ್ಮೇಷನನ್ನು ಫಸ್ಟ್ ರೆಡಿ ಮಾಡಿಕೊಂಡು ಆನಂತರ ನೀವು ಪ್ರೋಸೆಸ್ಸನ್ನು ಸ್ಟಾರ್ಟ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ನೀವು ಹಣವನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದರೆ, ಐ ಆಮ್ ಅರ್ನಿಂಗ್ 5 lakhs rupees ಪರ್ ಮಂತ್, ಐ ಆಮ್ ರಿಚ್, ಐ ಆಮ್ ರಿಚ್, ಐ ಆಮ್ ರಿಚ್. ಇದನ್ನು ನೀವು ಹೇಳ್ಕೋಬೇಕಾಗತ್ತೆ. ಪ್ರೆಸೆಂಟ್ ಟೆನ್ಸಲ್ಲಿ ಹೇಳ್ಕೋಬೇಕು. ಹಾಗೆಯೇ ಇದನ್ನು ಹೇಳುವಾಗ ನಿಮಗೆ ಆ ಫೀಲಿಂಗ್ ಇರಬೇಕು ಮತ್ತು ಆ ಎಮೋಷನ್ಸ್ ಇರಬೇಕು. ಅಫರ್ಮೇಷನ್ ಮಾಡುವಾಗ ಈಗಾಗಲೇ ಅದು ನಿಮ್ಮ ಲೈಫಲ್ಲಿ ನಡೆದು ಹೋಗಿದೆ, ನೀವು ಆ ಲೈಫನ್ನೇ ಈಗ ಜೀವಿಸ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ನೀವು ಆ ಒಂದು ಭಾವನೆಯಲ್ಲಿ, ಆ ಒಂದು ಫೀಲಿಂಗಲ್ಲಿ, ಆ ಒಂದು ವೈಬ್ರೇಷನಲ್ಲಿ ನೀವು ಈ ಒಂದು ಮ್ಯಾನಿಫೆಸ್ಟೇಷನನ್ನು ನೀವು ಮಾಡಬೇಕಾಗತ್ತೆ. ಹಾಗಾಗಿ ನಿಮ್ಮ ಬಿಲೀಫ್ ಇರೋದು ತುಂಬ ಇಂಪಾರ್ಟೆಂಟು. ಆರೋಗ್ಯವನ್ನು ಮ್ಯಾನಿಫೆಸ್ಟ್ ಮಾಡಬೇಕಂದ್ರೆ, ಹೆಲ್ತನ್ನು ಮ್ಯಾನಿಫೆಸ್ಟ್ ಮಾಡಬೇಕು ಅಂದರೆ, ಐ ಆಮ್ ಹೆಲ್ತಿ, ಐ ಆಮ್ ಎನರ್ಜೆಟಿಕ್, ಐ ಆಮ್ ಆ್ಯಕ್ಟಿವ್. ಇದನ್ನು ನೀವು ಅಫರ್ಮೇಷನ್ ರೂಪದಲ್ಲಿ ಪ್ರೆಸೆಂಟ್ ಟೆನ್ಸಲ್ಲಿ ರೆಡಿ ಮಾಡ್ಕೋಬೇಕು. ಈಗ ಪ್ರೋಸೆಸ್ನ ಹೇಗೆ ಮಾಡೋದು ಅಂತ ನೋಡೋಣ. ಕನ್ನಡಿ ಮುಂದೆ ನಿಂತ್ಕೊಂಡು ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ನೀವು ನೋಡಬೇಕು. ಸ್ಟಾರ್ಟಿಂಗಲ್ಲಿ ನಿಮಗೆ ನಗು ಬರ್ಬೋದು. ಹಲವಾರು ಜನರಿಗೆ ತಮ್ಮ ಕಣ್ಣ ದೃಷ್ಟಿಯನ್ನು ಎದುರಿಸೋಕ್ಕಾಗಲ್ಲ, ಏಕೆಂದರೆ ತುಂಬ ತಪ್ಪುಗಳನ್ನು ಮಾಡಿರ್ತಾರೆ. ಆ ಒಂದು ಗಿಲ್ಟ್ ಫೀಲಿಂಗ್ ಇರುತ್ತಲ್ಲ ಒಳಗಡೆ, ಆವಾಗ ಅವರು ಕನ್ನಡಿಲಿ ತಮ್ಮನ್ನೇ ತಾವು ನೋಡ್ಕೊಳ್ಳೋದಕ್ಕೆ ಹಿಂಜರಿತಾರೆ. ಯೋಚನೆ ಮಾಡಿ, ತಮ್ಮನ್ನು ತಾವು ಫೇಸ್ ಮಾಡೋದಕ್ಕೆ ಹಿಂಜರಿಯುವಾಗ ಪ್ರಪಂಚವನ್ನು ಹೇಗೆ ಫೇಸ್ ಮಾಡ್ತಾರೆ, ಪ್ರಾಬ್ಲಮ್ಸನ್ನು ಹೇಗೆ ಫೇಸ್ ಮಾಡ್ತಾರೆ, ಲೈಫನ್ನು ಹೇಗೆ ಫೇಸ್ ಮಾಡ್ತಾರೆ, ಹಾಗೆ ಸಕ್ಸಸ್ಸನ್ನು ಅವ್ರು ಹೇಗೆ ಪಡೀತಾರೆ ಅಂತ. ಹಾಗಾಗಿ ಕನ್ನಡಿ ಮುಂದೆ ನಿಂತಾಗ ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ನೀವು ನೋಡ್ಕೋಬೇಕಾಗತ್ತೆ. ದೃಷ್ಟಿ ಇಟ್ಟು ನೋಡ್ತಾ ನೋಡ್ತಾ ಈ ಅಫರ್ಮೇಷನ್ಸನ್ನು ಕಂಟಿನ್ಯೂಯಸ್ ಆಗಿ, ಅಂದರೆ ಒಂದು 5ರಿಂದ 7 ನಿಮಿಷ, ಈ ಪ್ರೋಸೆಸ್ನ ಫಾಲೋ ಮಾಡೋದಕ್ಕೆ ಜಸ್ಟ್ 5ರಿಂದ 7 ನಿಮಿಷ ಸಾಕು. ಈ ಪ್ರೋಸೆಸ್ನ ನೀವು ಮಾಡುವಾಗ ದೃಷ್ಟಿನ ಆ ಕಡೆ ಈ ಕಡೆ ಇರಬಾರ್ದು. ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ನೀವು ಹೇಳ್ಕೋಬೇಕು. ನಿಮ್ಮನ್ನು ನೀವು ರೆಡಿ ಮಾಡ್ಕೊಳ್ತಾ ಇದ್ದೀರಾ, ನಿಮ್ಮ ಮೈಂಡನ್ನು ನೀವು ರೀಪ್ರೋಗ್ರಾಮಿಂಗ್ ಮಾಡ್ಕೊಳ್ತಾ ಇದ್ದೀರಾ, ನಿಮ್ಮ ಕಾನ್ಫಿಡೆನ್ಸ್ನ ಜಾಸ್ತಿ ಮಾಡ್ಕೊಳ್ತಿದ್ದೀರಾ. ಸ್ಟಾರ್ಟಿಂಗಲ್ಲಿ ನಿಮಗೆ ಆಗದೇ ಇರ್ಬೋದು, ಆ ಫೀಲಿಂಗ್ ಬರ್ದಲ್ಲಿರ್ಬೋದು, ಬಟ್ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನೀವು ಆ ವೈಬ್ರೇಷನ್ಸ್ನ ಹೈ ಮಾಡ್ಕೊಳ್ತೀರಾ. ನಿಮ್ಮ ಸಕ್ಸಸ್ ಸ್ಟಾರ್ಟ್ ಆಗೋದು ಇಲ್ಲಿಂದನೇ. ಯಾವಾಗ ನಿಮ್ಮ ಕಣ್ಣಲ್ಲಿ ನೀವು ಕಣ್ಣಿಟ್ಟು ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಆಗ ನೀವು ಜೀವನವನ್ನು ಎದುರಿಸೋದಕ್ಕೆ ಶುರು ಮಾಡ್ತೀರಾ. ನಿಮ್ಮ ಪಾಸ್ಟಲ್ಲಿ ಏನೇ ನಡೆದಿರ್ಬೋದು, ನೀವು ಏನೇ ತಪ್ಪು ಮಾಡಿರ್ಬೋದು, ಬೇರೆಯವರಿಂದ ನಿಮಗೆ ಅನ್ಯಾಯ ಆಗಿರ್ಬೋದು, ನೋವಾಗಿರ್ಬೋದು, ಅದನ್ನೆಲ್ಲ ನೀವು ಮರೆತು ಬಿಟ್ಟು ಯೂನಿವರ್ಸ್ ಮೇಲೆ ನಂಬಿಕೆ ಇಟ್ಟು, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಟ್ಟು ನೀವು ಈ ಪ್ರೋಸೆಸ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಕೆಲವು ದಿನಗಳಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಲೆವೆಲ್ಲು ಜಾಸ್ತಿ ಆಗ್ತಾ ಹೋಗುತ್ತೆ. ಎಷ್ಟೇ ನೆಗೆಟಿವ್ ಮೈಂಡ್ ಸೆಟ್ ಇದ್ರು, ತುಂಬ ಜನ ನೆಗೆಟಿವ್ ಮೈಂಡ್ ಸೆಟ್ಟಿಂದ ಬಳಲ್ತಾ ಇದ್ದಾರೆ. ಯಾರು ಏನೇ ಒಳ್ಳೆಯದನ್ನು ಹೇಳಿದ್ರು ಅವರು ಅದನ್ನು ನಂಬೋದಕ್ಕೆ ರೆಡಿ ಇರಲ್ಲ. ಅಂಥವ್ರಿಗೆ ಇದು ತುಂಬ ತುಂಬ ಹೆಲ್ಪ್ ಆಗುತ್ತೆ. ಇದನ್ನು ಡೈಲಿ ಒಂದು 5 to 6 ಟೈಮ್ಸು ಮಾಡ್ತಾನೆ ಇರ್ಬೋದು ಬೇಕಿದ್ರೆ, ನಿಮಗೆ ಟೈಮ್ ಇದ್ದರೆ. ಇಲ್ಲ ನೀವು ಇದನ್ನು ಫಾಲೋ ಮಾಡಬೇಕಂದ್ರೆ ಅರ್ಲಿ ಮಾರ್ನಿಂಗ್ ಎದ್ದ ತಕ್ಷಣ ನೀವು ಫಾಲೋ ಮಾಡಬೇಕಾಗುತ್ತೆ. ಯಾಕೆಂದರೆ ಅಂಥ ಸಮಯದಲ್ಲಿ ನಮ್ಮ ಮೈಂಡ್ ಏನಿದೆ, ನಮ್ಮ ಸಬ್ಕಾನ್ಷಿಯಸ್ ಮೈಂಡು ಪ್ಲೇನ್ ಆಗಿರುತ್ತೆ, ತುಂಬ ಆ್ಯಕ್ಟಿವ್ ಆಗಿರುತ್ತೆ. ಹಾಗಾಗಿ ಅದು ಆಲ್ಫಾ ಸ್ಟೇಟಲ್ಲಿರುತ್ತೆ. ಆಗ ನೀವು ಏನೇ ಹೇಳಿದ್ರು ಅದು ಬೇಗ ಹೋಗಿ ಅಲ್ಲಿ ರೀಪ್ರೋಗ್ರಾಮಿಂಗ್ ಆಗೋದಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಎದ್ದ ಕೂಡಲೇ ನೀವು ಒಂದು 5ರಿಂದ 6 ನಿಮಿಷ, 10 ನಿಮಿಷ ಬೇಕಾದಷ್ಟು ಟೈಮನ್ನು ವೇಸ್ಟ್ ಮಾಡ್ತೀರಾ. ರೀಲ್ಸನ್ನು ಸ್ಕ್ರಾಲ್ ಮಾಡೋದ್ರಲ್ಲಿರ್ಬೋದು, ಅಥವಾ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಟೈಮ್ ವೇಸ್ಟ್ ಮಾಡೋದಿರ್ಬೋದು. ಇದಕ್ಕೆ ನಿಮಗೆ ನೀವು ನಿಮ್ಮ ಸಕ್ಸಸ್ಗೋಸ್ಕರ ಟೈಮನ್ನು ಕೊಡೋದ್ರಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲ ಅಂತ ಅಂದ್ಕೊಳ್ತೀನಿ. ಡೈಲಿ ಇದನ್ನು ನೀವು ಮಾಡ್ತಾಯಿದ್ರೆ ಲೈಫ್ ಲಾಂಗ್ ಬೇಕಿದ್ರೆ ಮಾಡ್ಬೋದು, ಅಥವಾ ಜಸ್ಟ್ 30 ಡೇಸ್ ಮಾಡಿ ನೋಡಿ. ಫಾರ್ ಎಕ್ಸಾಂಪಲ್ ನಾನು 30 ಡೇಸ್ ಹೇಳ್ತಾ ಇದ್ದೀನಿ. 30 ಡೇಸ್ ಇದನ್ನು ಮಾಡಿದ್ರೆ ನಿಮ್ಮಲ್ಲಿ ತುಂಬ ಚೇಂಜಸ್ ಕಾಣ್ತಾ ಹೋಗುತ್ತೆ. ನೀವೇ ಫೀಲ್ ಮಾಡ್ತೀರಾ ನನ್ನ ಕಾನ್ಫಿಡೆನ್ಸ್ ಲೆವೆಲು ಜಾಸ್ತಿ ಆಗಿದೆ ಅಂತ.
ಎಸ್ಪೆಷಲಿ ಕಾಲೇಜು ಮತ್ತು ಸ್ಕೂಲಲ್ಲಿರೋ ಸ್ಟೂಡೆಂಟ್ಸ್ ಅಥವಾ ಜಾಬನ್ನು ಹುಡುಕ್ತಾ ಇರೋರು, ಇಂಟರ್ವ್ಯೂ ಫೇಸ್ ಮಾಡಬೇಕು ಅಂತಿರೋರು, ಅಂಥವ್ರಿಗಂತೂ ಇದು ತುಂಬ ಹೆಲ್ಪ್ ಆಗುತ್ತೆ. ಯಾಕೆಂದರೆ ಅವರ ಕಾನ್ಫಿಡೆನ್ಸ್ ಲೆವೆಲ್ಲು ಲೋ ಇರುತ್ತೆ. ಎಷ್ಟೇ ಓದೋರು ತಲೆಗೆ ಹತ್ತುತ್ತಾ ಇರಲ್ಲ, ಎಷ್ಟೇ ಇಂಟರ್ವ್ಯೂ ಅಟೆಂಡ್ ಮಾಡಿದ್ರು ಪಾಸ್ ಆಗ್ತಾ ಇರಲ್ಲ. ಹಾಗಾಗಿ ಅಂಥವ್ರು ಇದನ್ನು ಮಾಡಬೇಕು. ಸ್ಟೂಡೆಂಟ್ಸ್ ಏನು ಮಾಡಬೇಕು, ಪುಸ್ತಕವನ್ನು ಕೈಯಲ್ಲಿ ಹಿಡ್ಕೊಂಡು ಅದನ್ನು ಓದ್ತಾ ಯಾರೋ ಅದನ್ನು ಕೇಳಿಸ್ಕೊಳ್ತಿದ್ದಾರೆ ಅಂತ ನಿಮ್ಮನ್ನು ನೀವು ನೋಡ್ತಾ ಇರಬೇಕು. ಆಗ ಅದು ಮೈಂಡಲ್ಲಿ ರೀಸ್ಟೋರ್ ಆಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನೀವು ಯಾವುದೇ ಅಫರ್ಮೇಷನನ್ನು ಹೇಳ್ತಾ ಇದ್ರು ಅದನ್ನು ಓರಲ್ ಆಗಿ ಹೇಳಬೇಕೆಂದರೆ ಬಾಯಲ್ಲಿ ಜೋರಾಗಿ ಹೇಳ್ಕೋಬೇಕು. ಆಗ ನಿಮ್ಮ ವೈಬ್ರೇಷನ್ಸ್ ಲೆವೆಲ್ಲು ಹೈ ಆಗುತ್ತೆ. ಹಾಗೆಯೇ ಅಫರ್ಮೇಷನು ಈಗಾಗಲೇ ಆಗೋಗಿದೆ, ನಿಮ್ಮ ಲೈಫಲ್ಲಿ ಅದಾಗೆ ಆಗೋಗಿದೆ ಅನ್ನೋ ರೀತಿಯಲ್ಲಿ ನೀವು ಫೀಲಿಂಗ್ ಮಾಡಬೇಕು. ಯಾಕೆಂದರೆ ಲಾ ಆಫ್ ಅಟ್ರಾಕ್ಷನ್ ಮತ್ತು ಮ್ಯಾನಿಫೆಸ್ಟೇಷನಲ್ಲಿ ಫೀಲಿಂಗ್ ಇರೋದು ತುಂಬ ಇಂಪಾರ್ಟೆಂಟು. ಸ್ಟಾರ್ಟಿಂಗಲ್ಲಿ ಪ್ರಾಕ್ಟೀಸ್ ಮಾಡುವಾಗ ಫೀಲಿಂಗ್ಸ್ ಮತ್ತು ಎಮೋಷನ್ಸು ಬರ್ದಲ್ಲೇ ಇರ್ಬೋದು. ಆದರೆ ಕೆಲವೇ ದಿನದಲ್ಲಿ ನೀವು ಕಾನ್ಷಿಯಸ್ ಆಗಿ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ಖಂಡಿತ ಅದು ಫೀಲಿಂಗ್ಸ್ ಮತ್ತು ಎಮೋಷನ್ಸು ಇನ್ಕ್ಲೂಡ್ ಆಗೇ ಆಗುತ್ತೆ. ಸರಿ, ಅಫರ್ಮೇಷನ್ಸ್ ಹೇಳ್ಕೊಳ್ತೀರಾ ಕನ್ಸಿಸ್ಟೆಂಟಾಗಿ ಹೇಳ್ಕೊಂಡ್ಮೇಲೆ ನೀವು ಅದನ್ನು ಫೀಲ್ ಮಾಡಬೇಕು ಮತ್ತು ವಿಜುವಲೈಸ್ ಮಾಡಬೇಕು. ಏಕೆಂದರೆ ವಿಜುವಲೈಸೇಷನ್ ಇದೆಯಲ್ಲ ಮ್ಯಾನಿಫೆಸ್ಟೇಷನಲ್ಲಿ ತುಂಬ ಇಂಪಾರ್ಟೆಂಟು. ಈ ಲೈಫನ್ನು ನೀವು ಈಗಾಗಲೇ ಜೀವಿಸ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ನೀವು ವಿಜುವಲೈಸ್ ಮಾಡಬೇಕು. ಆಗ ನಿಮ್ಮ ವೈಬ್ರೇಷನ್ಸ್ ಹೈ ಆಗುತ್ತೆ. ಹಾಗೆಯೇ ನಿಮ್ಮ ಮ್ಯಾನಿಫೆಸ್ಟೇಷನ್ನು ಬೇಗ ಹೋಗಿ ಯೂನಿವರ್ಸ್ಗೆ ರೀಚ್ ಆಗುತ್ತೆ. ಈ ಪ್ರಾಕ್ಟೀಸನ್ನು ದಿನದಲ್ಲಿ ಯಾವುದೇ ಸಮಯದಲ್ಲಿ ಬೇಕಿದ್ರೂ ನೀವು ಮಾಡ್ಬೋದು ಫ್ರೀ ಇದ್ದಾಗ. ಆದರೆ ಮಾರ್ನಿಂಗ್ ಮಾಡಿದ್ರೆ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮಗೆ. ಅಫರ್ಮೇಷನ್ಸನ್ನು ಐ ಆಮ್ ಇಂದ ಸ್ಟಾರ್ಟ್ ಮಾಡ್ಕೋಬೇಕು. ಐ ಆಮ್ ರಿಚ್, ಐ ಆಮ್ ಸಕ್ಸಸ್ಫುಲ್, ಐ ಆಮ್ ಹೆಲ್ತಿ, ಐ ಆಮ್ ಕಾನ್ಫಿಡೆಂಟ್, ಐ ಕ್ಯಾನ್ ಡೂ ಎನಿಥಿಂಗ್, ಐ ಆಮ್ ಬ್ಲೆಸ್ಡ್, ಐ ಆಮ್ ಬ್ಲೆಸ್ಡ್, ಐ ಆಮ್ ಬ್ಲೆಸ್ಡ್. ಈ ಥರ ನೀವು ಐ ಆಮ್ ಅಫರ್ಮೇಷನ್ಸನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ಐ ಆಮ್ ಅಫರ್ಮೇಷನ್ಸಿಂದ ಒಳ್ಳೆ ರಿಸಲ್ಟ್ ಸಿಗೋಂಥ ಚಾನ್ಸಸ್ ಇರುತ್ತೆ. ಯಾವುದೇ ಫೀಲ್ಡಲ್ಲಾದರೂ ನೀವು ಐ ಆಮ್ ಅಫರ್ಮೇಷನ್ಸು ತುಂಬ ಇಂಪಾರ್ಟೆಂಟು. ಅದನ್ನು ನೀವು ಫಸ್ಟೇ ಫ್ರೇಮ್ ಮಾಡಿಕೊಂಡು ಆನಂತರ ನೀವು ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ಎಷ್ಟು ಸರಿ ಹೇಳ್ಕೋಬೇಕು ಅಂದರೆ 21 ಸರಿ ನೀವು ಡೈಲಿ ಹೇಳ್ಕೋಬೇಕಾಗತ್ತೆ. ಒಂದು ಶಾರ್ಟ್ ಆಗಿ ಮತ್ತು ತುಂಬ ಕ್ಲಿಯರ್ ಆಗಿರಲಿ. ಮಲ್ಟಿಪಲ್ ಅಫರ್ಮೇಷನ್ಸ್ ಕೂಡ ನೀವು ಹೇಳ್ಕೋಬೋದು, ಒಂದೇ ಅಫರ್ಮೇಷನ್ ಹೇಳಬೇಕು ಅಂತಿಲ್ಲ. ಸೊ ಬೆಳಗ್ಗೆನೇ ಪಾಸಿಟಿವ್ ಅಫರ್ಮೇಷನ್ಸನ್ನು ಹೇಳ್ಕೊಳ್ಳೋದ್ರಿಂದ ಇಡೀ ದಿನ ನಿಮಗೆ ಆ್ಯಕ್ಟಿವ್ ಆಗಿರುತ್ತೆ. ಹಾಗೆಯೇ ನೀವು ಪ್ರೊಡಕ್ಟಿವ್ ಆಗ್ತೀರಾ, ಅಬಂಡೆನ್ಸ್ ಮೈಂಡ್ಸೆಟ್ಟಲ್ಲಿ ನೀವು ಜೀವಿಸ್ತೀರಾ. ಹಾಗಾಗಿ ದಿನ ಬೆಳಗ್ಗೆ ಎದ್ದು ಇದನ್ನು ಪ್ರಾಕ್ಟೀಸ್ ಮಾಡಿ. ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದರೆ ನಿಮ್ಮ ಹೆಲ್ತು, ವೆಲ್ತು, ರಿಲೇಷನ್ಶಿಪ್ಪು, ನಿಮ್ಮ ಕರಿಯರು, ನಿಮ್ಮ ಬಿಸ್ನೆಸ್ಸು ಎಲ್ಲದರಲ್ಲೂ ಒಳ್ಳೆ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ದಯವಿಟ್ಟು ಈ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಬಾಯ್.